So I had given a homework, that is to draw a flow chart for checking or determining whether the given number is even or odd. ಕೊಟ್ಟಿರುವಂತ ನಂಬರು ಈವನ್ ಐತೋ ಅಥವಾ ಆಡ್ ಐತೋ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಅಲ್ಗೋರಿದಮ್ ಮತ್ತು ಫ್ಲೋ ಚಾರ್ಟ್. ಅಲ್ಗೋರಿದಮ್ ಅನ್ನು ಆಲ್ರೆಡಿ ನಾನು ಬರ್ಸಿದ್ದೆ, ಫ್ಲೋ ಚಾರ್ಟ್ ಅನ್ನ ನಿಮಗೆ ಡ್ರಾ ಮಾಡಂತ ಹೇಳಿದ್ದೆ. ಅಂಡ್ ಸಮ್ ಆಫ್ ಯು ಹ್ಯಾವ್ ರಿಟರ್ನ್ ಅಂಡ್ ಹ್ಯಾಡ್ ಸೆಂಟ್ ಮೀ. ಕೆಲವೊಂದಿಷ್ಟು ಕರೆಕ್ಟ್ ಇದ್ದಿದ್ದಕ್ಕೆ ಕರೆಕ್ಟ್ ಅಂತ ಹೇಳಿ, ಕರೆಕ್ಷನ್ಸ್ ಇದ್ದಿದ್ದಕ್ಕೆ ಕರೆಕ್ಷನ್ಸ್ ಅಂತ ಹೇಳಿದ್ದೀನಿ. And one common mistake that all of you have performed, ellaru ಮಾಡಿರುವಂತ common mistake, that is you have not used double equal to symbol, instead you have used single equal. You have to use double equal. Equality na check ಮಾಡ್ಲಿಕ್ಕೆ double equals to symbol use ಮಾಡಬೇಕು. ಅದರ ಬದಲಿಗೆ ಏನ್ ಮಾಡಿರಿ, single equals to use ಮಾಡಿರಿ. This is one common mistake that is being done by almost all. ಬಹಳಷ್ಟು ಜನ ಮಾಡಿರುವಂತ common mistake. And one more thing is, whenever you write this condition, the condition should be written within the round braces. ಯಾವಾಗಲೂ ಕಂಡೀಷನ್ ಅನ್ನ ಏನ್ ಮಾಡ್ಬೇಕು, ರೌಂಡ್ ಬ್ರಾಕೆಟ್ ನಾಗ ಬರೀಬೇಕು. ಇದು ಒಂದು ಮಿಸ್ಟೇಕ್ ಅನ್ನ ಬಹಳಷ್ಟು ಜನ ಮಾಡಿದ್ದೀರಿ. ಅಂಡ್ ಒನ್ ಮೋರ್ ಥಿಂಗ್, ಐ ಹ್ಯಾವ್ ಬೀನ್ ರಿಪೀಟಿಂಗ್ ಇಟ್ ಫ್ರಮ್ ಇವನ್ ಅಲ್ಗೋರಿದಮ್ ಆಲ್ಸೋ. ಅಲ್ಗೋರಿದಮ್ ಶುರು ಮಾಡಿದಾಗಿನಿಂದ ಫಸ್ಟ್ ಕ್ಲಾಸ್ ಇಂದ ಹೇಳಿರ್ತೀನಿ, ನೀವೇನು ರೀಡ್ ಒಳಗ ವೇರಿಯೇಬಲ್ ಅನ್ನ ತಗೊಂಡಿರ್ತೀರಿ. ಇಫ್ ಯು ಟೇಕ್ ರೀಡ್ ನಂಬರ್, ದೆನ್ ಕ್ಯಾಲ್ಕುಲೇಷನ್ ಪಾರ್ಟ್ ಟು ಪ್ರಿಂಟಿಂಗ್ ಒಳಗು ನಂಬರೇ ತಗೋಬೇಕು. ಇಫ್ ಯು ಟೇಕ್ ಇಟ್ ಆಸ್ ರೀಡ್ ನಮ್, then in calculation, in printing also you need to take a num. If you take it as read n, then n should be taken. ಆಮೇಲೆ ಫ್ಲೋ ಚಾರ್ಟ್ ಒಳಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಬರಿಬೇಕು, ಎಕ್ಸ್ಪ್ಲೇನರಿ ಕಮೆಂಟ್ ಅಲ್ಲ. ಯು ಮ್ಯಾಪ್ ಬೈತಿ ಲೈಕ್ ಸ್ಕ್ವೇರ್ ಬ್ರಾಕೆಟ್ ನಾಗ ರೀಡ್ ದ ನಂಬರ್ ಅಂತ ಹೇಳಿ ಇದನ್ನ ಬರೆಯಂಗಿಲ್ಲ ಫ್ಲೋ ಚಾರ್ಟ್ ಒಳಗಡೆ. ಫ್ಲೋ ಚಾರ್ಟ್ ಒಳಗಡೆ ಇದಾದ್ಮೇಲೆ ಬರೀತಿಲ್ಲ ರೀಡ್ ನಂಬರ್. This should be written in the flow chart, not this one. ಇದನ್ನಲ್ಲ, ಇದನ್ನ ಬರಿಬೇಕು. ನೀವು ಇಲ್ಲಿ ನಂಬರ್ ತಗೊಂಡ್ರೆ ಕೆಳಗೆ ಕ್ಯಾಲ್ಕುಲೇಷನ್ ಒಳಗ ಪ್ರಿಂಟಿಂಗ್ ಒಳಗ ಎರಡು ಕಡೆ ನಂಬರ್ ತಗೋರಿ. ಇಲ್ಲಿ ನಮ್ ತಗೊಂಡ್ರ ಅಲ್ಲೂ ನಮ್ ತಗೋರಿ, ಎನ್ ತಗೊಂಡ್ರ ಅಲ್ಲೂ ಎನ್ ತಗೋರಿ. whatever value variable that you take during the read, ಮೇಲೆ ಏನ್ ತಗೊಂಡಿರ್ತೀರಿ, throughout the algorithm, throughout the flow chart, it should be same. ನೀವ್ ಹಂಗ್ ಮಾಡ್ಲಿಕ್ಕತ್ತಿಲ್ಲ, ಮ್ಯಾಲ್ ರೀಡ್ ಮಾಡೋದು ನಂಬರ್ ಮಾಡ್ತೀರಿ, ಕೆಳಗೆ ಕ್ಯಾಲ್ಕುಲೇಷನ್ ಒಳಗೆ ನಮ್ಮ ಏನ್ನ ತಗೊಳಿಕತ್ತೀರಿ. ಅಂಡ್ ಇನ್ಸ್ಟ್ರಕ್ಷನ್ ಅನ್ನ ಬರೆಯೋದು ಬಿಟ್ಟು ಎಕ್ಸ್ಪ್ಲನೇಟರಿ ಕಮೆಂಟ್ ಅನ್ನ ಬರೀಲಿಕ್ಕತ್ತೀರಿ ಸಿಂಬಲ್ಸ್ ಒಳಗಡೆ. ಸಿಂಬಲ್ಸ್ ಒಳಗೆ ಯಾವಾಗಲೂ ಏನ್ ಬರಿಬೇಕು, ಇನ್ಸ್ಟ್ರಕ್ಷನ್ಸ್ ಅನ್ನ ಬರಿಬೇಕು, ಎಕ್ಸ್ಪ್ಲನೇಟರಿ ಕಮೆಂಟ್ ಅನ್ನ ಅಲ್ಲ. ಸೊ ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ದಟ್ ಎವ್ರಿ ಒನ್ ಹ್ಯಾಸ್ ಡನ್. ಎಲ್ಲ ಒಂದ್ ಇಬ್ರೇನ್ 3 ಮಂದಿ ಅಷ್ಟೇ ಎಕ್ಸಾಕ್ಟ್ ಕರೆಕ್ಟ್ ಬರ್ತಾರ, ಅದನ್ನ ಬಿಟ್ಟರೆ ಉಳಿದವ್ರು ಎಲ್ಲಾರು ಈ ಮಿಸ್ಟೇಕ್ ಅನ್ನ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಡಬಲ್ ಕೋಡ್ ಸ್ಟಾರ್ಟ್ ಆಗಿ ಎಂಡ್ ಆಗ್ಬೇಕು. ಇಫ್ ಯು ಸ್ಟಾರ್ಟ್ ಅ ಡಬಲ್ ಕೋಡ್, ಸ್ಟಾರ್ಟಿಂಗ್ ಹಾಕ್ತೀವಿ ಅಂತಂದ್ರೆ ಅದೆಲ್ಲ ಒಂದ್ ಕಡೆ ಏನ್ ಮಾಡ್ಬೇಕು, ಎಂಡ್ ಮಾಡ್ಬೇಕು. ಎಂಡ್ ಅನ್ನ ಬಹಳಷ್ಟು ಮಂದಿ ಮಿಸ್ ಮಾಡಿರಿ. Okay, now I'll draw flowchart for checking or determining whether the given number is even or odd. The first instruction that is being used in the algorithm is start. So first symbol is oval. Within the oval, write start ಮಾಡಿದ್ವಿ. And next, what you need to do? You need to read the input values. ಇಲ್ಲಿ ನಿಮಗೆ ಏನ್ ಬೇಕು, ಒಂದೇ ವ್ಯಾಲ್ಯೂ ಬೇಕಾಗ್ತೈತಿ. ಬಿಕಾಸ್ ಕೊಟ್ಟಿರುವಂತ ನಂಬರು, ಒಂದು ನಂಬರು ಇವನ್ ಐತೋ ಅಥವಾ ಆಡ್ ಐತೋ ಚೆಕ್ ಮಾಡ್ತೀವಿ. ಸೊ the next statement which will get executed is input statement, that is reading the input. ಇಲ್ಲಿ ಏನು ವೇರಿಯೇಬಲ್ ತಗೊಂತೀರಿ, ಥ್ರೂಔಟ್ ದ ಕ್ಯಾಲ್ಕುಲೇಷನ್ ಪ್ರಿಂಟಿಂಗ್ ಪೂರ್ತಿ ಅಲ್ಗೋರಿದಮ್ ಮುಗಿಯೋ ತನಕ
ಅದೇ ವೇರಿಯೇಬಲ್ ಅನ್ನ ತಗೋಬೇಕು. whichever you feel comfortable take that one. ನಂಬರ್ ಅಂದ್ರೆ ನಂಬರು, ನಮ್ ಅಂದ್ರೆ ನಮ್ಮು, ಅದನ್ನೇ ಎಲ್ಲಾ ಕಡೆನೂ ಯೂಸ್ ಮಾಡ್ರಿ. ಒಂದೊಂದ್ ಕಡೆ ಒಂದೊಂದಲ್ಲ. ನಿಮ್ ಹೆಸರು ಒಂದ್ಸರಿ ಇಟ್ರಂದ್ರೆ ಎಲ್ಲಾ ಕಡೆ ಅದೇ ಹೆಸರನ್ನೇ ಕರೀತಾರಿಲ್ಲ. ಎಲ್ಲೆಲ್ಲ ಅಡ್ಮಿಷನ್ಸ್ ತಗೊಂತೀರಿ, ಪಾಸ್ ತಗೊಂತೀರಿ, ಎಲ್ಲಾ ಕಡೆನೂ ಏನ್ ಮಾಡ್ತೀರಿ, ಅದೇ ಹೆಸರು ಕರಿತೀರಿ. ಒಂದೊಂದ್ ಕಡೆ ಒಂದೊಂದ್ ಬೇರೆ ಬೇರೆ ಹೆಸರು ಕೊಟ್ಕೊಂತ ಹೋಗ್ತೀರೇನ? ಇಲ್ಲ, ರೈಟ್? ಸೊ ರೀಡ್ ನಮ್. ಏನ್ ಮಾಡಿದೆ ನಾನು? ಒಂದು ವೇರಿಯೇಬಲ್ ಅನ್ನ ರೀಡ್ ಮಾಡಿನಿ. ಆ ವೇರಿಯೇಬಲ್ ಹೆಸರೇನು? NUM. You are going to read a number. Next, what you are going to do? You need to check whether this particular number is even or odd. ಕೊಟ್ಟಿರುವಂತ ನಂಬರು even ಆಯ್ತು ಅಥವಾ odd ಆಯ್ತು ಅನ್ನೋದನ್ನ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀರಿ? You are going to divide it by 2 and the remainder. ನಿಮ್ಮ ರಿಸಲ್ಟ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ? ರಿಮೈಂಡರ್ ಮೇಲೆ ಡಿಪೆಂಡ್ ಆಗ್ತೈತಿ. ಅಂದ್ರೆ ನಿಮಗೆ ಔಟ್ಪುಟ್ ಏನ್ ಬೇಕು? ಒಂದು ಪರ್ಫಾರ್ಮೆನ್ಸ್ ಅಥವಾ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಯು ವಾಂಟ್ ದ ಔಟ್ಪುಟ್ ಟು ಬಿ ದ ರಿಮೈಂಡರ್. ರಿಮೈಂಡರ್ ಔಟ್ಪುಟ್ ಬರಬೇಕು ಅಂದ್ರೆ ಯಾವ ಆಪರೇಟರ್ ಯೂಸ್ ಮಾಡ್ತೀವಿ? ಮಾಡ್ಯುಲಸ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಎದರಿಂದ ಡಿವೈಡ್ ಮಾಡ್ತೀವಿ ಕೊಟ್ಟಿರುವಂತ ನಂಬರ್ನ? ದಟ್ ಈಸ್ ಫ್ರಮ್ 2. ಏನನ್ನ ನಿಮ್ದು ಇನ್ಪುಟ್? ನಮ್. Num will be divided by 2 and result remainder ಬೇಕು ನಮಗ, quotient ಅಲ್ಲ. ಅದ್ರ ಸಲುವಾಗಿ ಡಿವಿಷನ್ ಬದಲಿಗೆ ನಾವೇನ್ ಮಾಡ್ತೀವಿ? ಮಾಡ್ಯುಲಸ್ ಆಪರೇಟರ್ ನ ಯೂಸ್ ಮಾಡ್ತೀವಿ. If at all the number is divided by 2 and the result, that is the remainder, is 0, this is what is your condition. ಇದು ಏನು? ನಿಮ್ಮ ಕಂಡೀಷನ್. And condition should be compulsorily written in round braces. If num mod 2 is equal, double equal or single alla, there are two equal to symbols. That means you are checking for equality. Both are same or not. When a number is divided by 2, whatever remainder we get is same as 0 or no. Whether the remainder obtained after the calculation is same as 0 or no. There are two chances. It may be same as 0 or it may not be same as 0. Condition ಏನಾಗಬಹುದು? True ಆದ್ರೂ ಆಗಬಹುದು ಅಥವಾ condition false ಆದ್ರೂ ಆಗಬಹುದು. The condition may be either true or it may be false. True ಯಾವಾಗ ಆಗ್ತೈತಿ? When the remainder is 0. When the remainder, ಈ ನಂಬರ್ ಅನ್ನ 2 ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂತು ಅಂದ್ರೆ ಈ ಕಂಡೀಷನ್ ಟ್ರೂ ಆಗ್ತೈತಿ. 0 ಬಿಟ್ಟು ಬೇರೆ ವ್ಯಾಲ್ಯೂ ಬಂತು ಅಂದ್ರೆ ಕಂಡೀಷನ್ ಫಾಲ್ಸ್ ಆಗ್ತೈತಿ. 0 ಬಂತು ಅಂದ್ರೆ ಅದರ ಅರ್ಥ ಏನು? ಇಟ್ ಈಸ್ ಆನ್ ಈವನ್ ನಂಬರ್. ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಏನು? ರಿಮೈಂಡರ್ ಈಸ್ ನಾಟ್ 0. ರಿಮೈಂಡರ್ ಈಸ್ ನಾಟ್ 0 ಮೀನ್ಸ್ ಇಟ್ ಈಸ್ ಆನ್ ಆಡ್ ನಂಬರ್. ರಿಮೈಂಡರ್ 0 ಬಂದ್ರೆ it is an even number. Remainder 0 ಬಿಟ್ಟು ಬೇರೆ ನಂಬರ್ ಬಂದ್ರೆ it is an odd number. So ಅದನ್ನೇ ನಾವು ಏನು ಮಾಡ್ತೀವಿ? ಇಲ್ಲಿ print statement ನಾಗ ಬರೀತೀವಿ. It is an output statement, so you are going to write it in the parallelogram. Print the number is even. Complete the double quotes. Condition false ಆಯ್ತು ಅಂದ್ರೆ ಅದನ್ನರ್ಥ it is odd. So print the statement. Print the number is odd. Complete the double quote. Either this statement will get executed and your flowchart will come to an end, or else this statement will get executed and your algorithm or your flowchart will come to an end. After reading the value, you are going to check the condition, and depending upon the result of this condition, either this statement will get executed and your flowchart will terminate, or depending upon this result, this particular statement will get executed and your flowchart will be terminated. This is how you are going to draw the flow chart for checking or determining whether the given number is even or odd.
Is it clear? Okay. Sorry for the disturbance. ಸ್ವಲ್ಪ ಆಫಿಷಿಯಲ್ ವರ್ಕ್ ಇತ್ತು ಅದಕ್ಕೆ ಹೋಗಿದ್ದೆ.